ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಆರ್ಕಿಟೆಕ್ಟ್ಸ್ ಫಾರ್ ಡಿಸೈನ್. ಇವತ್ತಿನ ವಿಡಿಯೋದಲ್ಲಿ ಬಿಲ್ಡಿಂಗ್ ನಲ್ಲಿ ಬರ್ತಕ್ಕಂಥ ಕಾಂಪೋನೆಂಟ್ಸ್ ಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಕಾಂಕ್ರೀಟ್ ಬೆಡ್ ಅನ್ನು ನಾವು ಬಿಲ್ಡಿಂಗ್ ಅಲ್ಲಿ ಮಾಡ್ತೀವಿ. ಇದಕ್ಕೆ ಪಿಸಿಸಿ ಅಂತ ಕರಿಬಹುದು. ಪಿಸಿಸಿ ಅಂದ್ರೆ ಪ್ಲೈನ್ ಸಿಮೆಂಟ್ ಕಾಂಕ್ರೀಟ್ ಅಂತ ಕರಿತೀವಿ. ಇದಕ್ಕೆ ನಾವು ಕಾಂಕ್ರೀಟ್ ಹಾಕಲು M7.5 ಅಥವಾ M10 ಮಿಕ್ಸಿಂಗ್ ರೇಷಿಯೋ ಅನ್ನ ಯೂಸ್ ಮಾಡ್ಕೋಬಹುದು. ಮೇನ್ ಆಗಿ ಪಿಸಿಸಿ ಅನ್ನು ಹಾಕೋ ಉದ್ದೇಶ ಏನಂತ ಹೇಳಿದ್ರೆ, ನಾವು ಫೂಟಿಂಗ್ ಅಲ್ಲಿ ರಿಇನ್ಫೋರ್ಸ್ಮೆಂಟ್ ಅನ್ನು ಹಾಕೋದ್ರಿಂದ ಡೈರೆಕ್ಟ್ ಆಗಿ ಸಾಲ್ಗೆ ಕಾಂಟ್ಯಾಕ್ಟ್ ಆಗದೆ ಇರಲಿ ಅನ್ನೋದಕ್ಕೆ ಪಿಸಿಸಿ ಅನ್ನು ನಾವು ಹಾಕ್ತಿವಿ. ಅದೇ ರೀತಿ ಇದೇ ನಮ್ಮ ಬಿಲ್ಡಿಂಗ್ ನ ಸ್ಟಾರ್ಟಿಂಗ್ ಸ್ಟೆಪ್ ಆಗಿರೋದ್ರಿಂದ ಬಿಲ್ಡಿಂಗ್ ನಲ್ಲಿ ಬರ್ತಕ್ಕಂಥ ಫೂಟಿಂಗ್ ಆಗಿರ್ಬೋದು ಅಥವಾ ಕಾಲಮ್ ಆಗಿರ್ಬೋದು ಸಾಲ್ ಜೊತೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಆಗದೆ ಇರಲಿ ಅಂದ್ಬಿಟ್ಟು ಪಿಸಿಸಿ ಅನ್ನ ಹಾಕ್ತಿವಿ. ನಾರ್ಮಲ್ ಆಗಿ ಇದನ್ನ 4 ಇಂಚ್ ಥಿಕ್ನೆಸ್ ಅಲ್ಲಿ ಹಾಕಬಹುದಾಗುತ್ತೆ. ಅದೇ ರೀತಿ ಪಿಸಿಸಿಗೆ ಕಾಂಕ್ರೀಟ್ ನ ಆಗುವಾಗ ಒಂದೇ ಲೆವೆಲ್ ನ ನಾವು ಮೇಂಟೈನ್ ಮಾಡಬೇಕು. ಇಲ್ಲಿ ಲೆವೆಲ್ ವೇರಿಯೇಷನ್ ಆದ್ರೆ ಮತ್ತೆ ನಾವು ಹಾಕ್ತಕ್ಕಂಥ ಫೂಟಿಂಗ್ ಆಗಿರ್ಬೋದು, ಅದ್ರ ಮೇಲೆ ಬರ್ತಕ್ಕಂಥ ಸ್ಟೆಪ್ ಕಾಲಮ್ ಆಗಿರ್ಬೋದು ಲೆವೆಲ್ ವೇರಿಯೇಷನ್ ಆಗುತ್ತೆ. ಎಕ್ಸಾಂಪಲ್ಗೆ 30-40 ಬಿಲ್ಡಿಂಗ್ ತಗೊಂಡ್ರೆ 12 ನಂಬರ್ ಫೂಟಿಂಗ್ಸ್ ಇರುತ್ತೆ. 12 ನಂಬರ್ ಫೂಟಿಂಗ್ಗೆ ಎಲ್ಲಾ ಫೂಟಿಂಗು ಕೂಡ ಪಿಸಿಸಿ ಅನ್ನ ನಾವು ಹಾಕಬೇಕಾಗುತ್ತೆ. ಹಾಗಾಗಿ ಎಲ್ಲಾ ಫೂಟಿಂಗ್ ನಲ್ಲಿ ಆಗ್ತಕ್ಕಂಥ ಪಿಸಿಸಿಗಳು ಒಂದೇ ಲೆವೆಲ್ ಅಲ್ಲಿ ಇರಬೇಕಾಗುತ್ತೆ. ಈ ಒಂದೇ ಲೆವೆಲ್ ಅನ್ನ ಮೇಂಟೈನ್ ಮಾಡೋದಕ್ಕೆ ನಾವು ಡಂಪಿ ಲೆವೆಲ್ ಅನ್ನ ಯೂಸ್ ಮಾಡ್ಕೋಬಹುದು. ಇದನ್ನ ಯೂಸ್ ಮಾಡೋದ್ರಿಂದ ನಮ್ಮ ವರ್ಕ್ ಬೇಗ ಕಂಪ್ಲೀಟ್ ಆಗುತ್ತೆ. ಹಾಗೆಯೇ ಅಕ್ಯುರೇಸಿನೂ ಕೂಡ ಜಾಸ್ತಿ ಬರುತ್ತೆ. ಟ್ಯೂಬ್ ಲೆವೆಲ್ ಅನ್ನು ಕೂಡ ಯೂಸ್ ಮಾಡಬಹುದು, ಆದ್ರೆ ಇದು ಟೈಮ್ ಜಾಸ್ತಿ ತಗೊಳುತ್ತೆ. ಹಾಗೆಯೇ ಅಕ್ಯುರೇಸಿನೂ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಡಂಪಿ ಲೆವೆಲ್ ಅನ್ನು ಯೂಸ್ ಮಾಡಿಕೊಂಡು ಇದರ ಲೆವೆಲ್ ಅನ್ನು ಚೆಕ್ ಮಾಡಿಕೊಂಡು ಎಲ್ಲಾ ಫೂಟಿಂಗ್ ಏರಿಯಾದಲ್ಲಿ ಬರ್ತಕ್ಕಂಥ ಪಿಸಿಸಿಗಳನ್ನು ಒಂದೇ ಹೈಟ್ ಗೆ ನಾವು ಕಾಂಕ್ರೀಟ್ ಅನ್ನ ಹಾಕಬೇಕಾಗುತ್ತೆ. ಅದೇ ರೀತಿ ಕಾಂಕ್ರೀಟ್ ಅನ್ನ ಹಾಕಬೇಕಾದ್ರೆ ಶಟರಿಂಗ್ ಅನ್ನು ಕೂಡ ಇದಕ್ಕೆ ಮಾಡಬೇಕಾಗುತ್ತೆ. 4 ಸೈಡ್ ಕೂಡ ಇದಕ್ಕೆ ಶಟರಿಂಗ್ ಅನ್ನ ಮಾಡಬೇಕು. ಶಟರಿಂಗ್ ಅಂದ್ರೆ ರನ್ನರ್ ಅಂತ ಏನ್ ಕರಿತೀವಿ ಅದನ್ನ ಪ್ಲೇಸ್ ಮಾಡಿ ಕಾಂಕ್ರೀಟ್ ಅನ್ನ ಹಾಕಬಹುದಾಗುತ್ತೆ. ಮತ್ತೆ ಕಾಂಕ್ರೀಟ್ ಹಾಕಿ ಆದ್ಮೇಲೆ ಅದರ ಟಾಪ್ ಅಲ್ಲಿ ರಫ್ ಫಿನಿಶ್ ಅನ್ನ ನಾವು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇದ್ರ ಮೇಲೆ ಫೂಟಿಂಗ್ ಬರೋದ್ರಿಂದ ಅಲ್ಲೂ ಕಾಂಕ್ರೀಟ್ ಬರುತ್ತೆ. ಎರಡಕ್ಕೂ ಕೂಡ ಒಳ್ಳೆ ಬಾಂಡಿಂಗ್ ಬರೋದಕ್ಕೆ ನಾವು ರಫ್ ಸರ್ಫೇಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಪಿಸಿಸಿ ಅನ್ನ ಹಾಕಿ ಆದ್ಮೇಲೆ ಅದ್ರ ಮೇಲೆ ನಾವು ಫೂಟಿಂಗ್ ಅನ್ನ ಮಾಡ್ತೀವಿ. ಫೌಂಡೇಶನ್ ಕೂಡ ನಮ್ಮ ಸಾಯಿಲ್ ನ ಆಧಾರದ ಮೇಲೆ ಡಿಸೈಡ್ ಮಾಡ್ತೀವಿ. SBC ಆಫ್ ದ ಸಾಯಿಲ್, ಸೇಫ್ ಬೇರಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್ ಮೇಲೆ ನಾವು ಫೌಂಡೇಶನ್ ಅನ್ನ ಡಿಸೈಡ್ ಮಾಡ್ತೀವಿ. ನಾವಿಲ್ಲಿ ಫೂಟಿಂಗ್ ಅನ್ನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಗ್ರೌಂಡ್ ಲೆವೆಲ್ ಕೆಳಗಡೆ ಬರ್ತಕ್ಕಂಥದ್ಕೆ ನಾವು ಸಬ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಹಾಗೆ ಗ್ರೌಂಡ್ ಲೆವೆಲ್ ಇಂದ ಮೇಲೆ ಬರ್ತಕ್ಕಂಥದ್ಕೆ ಸೂಪರ್ ಸ್ಟ್ರಕ್ಚರ್ ಅಂತಾನೂ ಕೂಡ ಕರಿತೀವಿ. ಫೌಂಡೇಶನ್ ನಲ್ಲಿ ನಾವು ಫೂಟಿಂಗ್ ಅನ್ನ ಮಾಡ್ತಾ ಇದ್ರೆ ಮೊದಲನೇದಾಗಿ ಮ್ಯಾಟ್ ಅನ್ನು ನಾವು ಹಾಕ್ತಿವಿ. ಮ್ಯಾಟ್ ಅನ್ನ ಹಾಕಿ ಆದ್ಮೇಲೆ ಕಾಲಮ್ ರಿಇನ್ಫೋರ್ಸ್ಮೆಂಟ್ ಅನ್ನ ಮಾಡ್ತೀವಿ. ಮ್ಯಾಟ್ ಅನ್ನ ಪ್ಲೇಸ್ ಮಾಡಬೇಕಾದ್ರೆ ಕವರ್ ಬ್ಲಾಕ್ಸ್ ಅನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಡೈರೆಕ್ಟ್ ಆಗಿ ನಾವು ಪಿಸಿಸಿ ಮೇಲೆನೆ ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ಅನ್ನ ಪ್ಲೇಸ್ ಮಾಡಬಾರ್ದು. ಕವರ್ ಬ್ಲಾಕ್ಸ್ ಅನ್ನ ಇಟ್ಟು ಅದ್ರ ಮೇಲೆ ನಾವು ಮ್ಯಾಟ್ ಅನ್ನ ಪ್ಲೇಸ್ ಮಾಡಬೇಕಾಗುತ್ತೆ. ನಂತರ ನಾವು ಕಾಲಮ್ ರಿಇನ್ಫೋರ್ಸ್ಮೆಂಟ್ ಅನ್ನ ಮ್ಯಾಟ್ ಮೇಲೆ ಪ್ಲೇಸ್ ಮಾಡ್ತೀವಿ. ಕಾಲಮ್ ರಿಇನ್ಫೋರ್ಸ್ಮೆಂಟ್ ಅನ್ನ ಪ್ಲೇಸ್ ಮಾಡಬೇಕಾದ್ರೆ ಪ್ಲಂಬಾಬ್ ಅನ್ನ ಯೂಸ್ ಮಾಡಿಕೊಂಡು ಸ್ಟ್ರೈಟ್ ಆಗಿ ಇದೆಯಲ್ವ ಅನ್ನೋದನ್ನ ಚೆಕ್ ಮಾಡಿಕೊಂಡು ಸ್ಟ್ರೈಟ್ ಆಗಿ ನಾವು ಆ ಕಾಲಮ್ ರಿಇನ್ಫೋರ್ಸ್ಮೆಂಟ್ ಅನ್ನ ಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ನಾವು ಇಲ್ಲಿ ವೇರಿಯೇಷನ್ ಮಾಡಿದ್ರೆ ಮೇಲೆ ಬರ್ತಕ್ಕಂಥ ವಾಲ್ ಆಗಿರ್ಬೋದು ಅಥವಾ ಸ್ಲ್ಯಾಬ್ ನಲ್ಲಿ ನಮಗೆ ತೊಂದರೆ ಆಗುತ್ತೆ. ಹಾಗಾಗಿ ನಾವು ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ಅನ್ನ ಪ್ಲೇಸ್ ಮಾಡಬೇಕಾದ್ರೆ ಪ್ರಾಪರ್ ಆಗಿ ವರ್ಟಿಕಲ್ ಆಗಿ ಪ್ಲೇಸ್ ಮಾಡ್ಕೋಬೇಕು. ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ಅನ್ನ ಪ್ಲೇಸ್ ಮಾಡಿ ಆದ್ಮೇಲೆ ನಾವು ಶಟರಿಂಗ್ ವರ್ಕ್ ಅನ್ನ ಮಾಡ್ತೀವಿ. ಶಟರಿಂಗ್ ವರ್ಕ್ ಅನ್ನ ಮಾಡಬೇಕಾದ್ರೆ ಫೂಟಿಂಗ್ ಸೈಜ್ ಏನಾದರೂ ದೊಡ್ಡದಾಗಿದ್ರೆ MS ಶೀಟ್ಸ್ ಗಳನ್ನು ಕೂಡ ಯೂಸ್ ಮಾಡಿಕೊಂಡು ಶಟರಿಂಗ್ ಅನ್ನ ಮಾಡಬಹುದು. ಅಥವಾ ಫೂಟಿಂಗ್ ಸೈಜ್ ಏನಾದರೂ ಕಡಿಮೆ ಇದ್ರೆ ನಾವು ಪ್ಲೈಗಳನ್ನ ಯೂಸ್ ಮಾಡ್ಕೊಳ್ತೀವಿ. ಬಟ್ ಪ್ಲೈಗಳನ್ನ ಯೂಸ್ ಮಾಡಬೇಕಾದ್ರೆ ಬೆಂಡ್ ಆಗಿರ್ತಕ್ಕಂಥ ಮೆಟೀರಿಯಲ್ ಗಳನ್ನ ಯೂಸ್ ಮಾಡಬಾರ್ದು. ಅದೇ ರೀತಿ MS ಬೋರ್ಡ್ಗಳನ್ನ ಯೂಸ್ ಮಾಡ್ತಾ ಇದ್ರೆ ಅವು ಕೂಡ ಹಳೇದಾಗಿದ್ರೆ ಅವುಗಳನ್ನ ಯೂಸ್ ಮಾಡಬಾರ್ದು. ಅವು ಸ್ಟ್ರೈಟ್ ಆಗಿ ಇದ್ರೆ ನಾವು MS ಪ್ಲೇಟ್ಗಳನ್ನು ಕೂಡ ಶಟರಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು. ಶಟರಿಂಗ್ ಅನ್ನ ಮಾಡಿ ನೆಕ್ಸ್ಟ್ ಅದಕ್ಕೆ ಸಪೋರ್ಟ್ ಅನ್ನು ಕೊಡ್ತಕ್ಕಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫೂಟಿಂಗ್ ನಾರ್ಮಲ್ ಆಗಿ 3 ಫೀಟ್ ಡೆಪ್ತ್ ಇರುತ್ತೆ. 3 ಫೀಟ್ ಡೆಪ್ತ್ ಇದ್ದಾಗ ನಾವು ಪ್ರಾಪರ್ ಆಗಿ ಅದಕ್ಕೆ ಸಪೋರ್ಟ್ಗಳನ್ನ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಕಾಂಕ್ರೀಟ್ ಅನ್ನ ನಾವು ಹಾಕಬೇಕಾದ್ರೆ ಸಪೋರ್ಟ್ ಪ್ರಾಪರ್ ಆಗಿ ಕೊಟ್ಟಿಲ್ಲ ಅಂದ್ರೆ ಕಾಂಕ್ರೀಟ್ ವೇಟ್ಗೆ MS ಪ್ಲೇಟ್ಸ್ಗಳು ಮೂವ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆವಾಗ ಕಾಂಕ್ರೀಟ್ ಅಮೌಂಟ್ ಜಾಸ್ತಿ ಬೇಕಾಗುತ್ತೆ. ಅಮೌಂಟ್ ಕೂಡ ತುಂಬಾ ಜಾಸ್ತಿ ವೇಸ್ಟ್ ಆಗುತ್ತೆ. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ನಂತರ ನಾವು ಕಾಂಕ್ರೀಟ್ ಅನ್ನ M20 ಅಥವಾ M25 ಗ್ರೇಡ್ ಕಾಂಕ್ರೀಟ್ ಅನ್ನ ಇಲ್ಲಿಗೆ ಯೂಸ್ ಮಾಡಬಹುದು. ಹಾಗೇನೆ ಮ್ಯಾನ್ಯುವಲ್ ಆಗಿ ಕೂಡ ಮಿಕ್ಸ್ ಮಾಡಿ ಹಾಕಬಹುದು ಅಥವಾ RMC ಅನ್ನು ಕೂಡ ಯೂಸ್ ಮಾಡಬಹುದು. ಮ್ಯಾನ್ಯುವಲ್ ಆಗಿ ಮಿಕ್ಸ್ ಮಾಡಿದ್ರೆ ಮಿಕ್ಸಿಂಗ್ ರೇಷಿಯೋ ಅನ್ನ ಪ್ರಾಪರ್ ಆಗಿ ಫಾಲೋ ಮಾಡ್ಕೋಬೇಕಾಗುತ್ತೆ. ಫೂಟಿಂಗ್ ಮೇಲೆ ನಾವು ಸ್ಟೆಪ್ ಕಾಲಮ್ ಅಥವಾ ನೆಕ್ ಕಾಲಮ್ ಅಂತ ಕರಿತೀವಿ. ಇವುಗಳನ್ನ ಹಾಕಬಹುದಾಗುತ್ತೆ. ಫೂಟಿಂಗ್ ಕಾಂಕ್ರೀಟ್ ಆದ್ಮೇಲೆ 1 ದಿನ ಆದ್ಮೇಲೆ ನಾವು ಡಿ ಶಟರಿಂಗ್ ಅನ್ನ ಮಾಡ್ಕೋಬಹುದು. ಅಂದ್ರೆ ಅಲ್ಲಿ ಇರ್ತಕ್ಕಂಥ ಪ್ಲೈಗಳಾಗಿರ್ಬೋದು ಅಥವಾ MS ಶೀಟ್ಸ್ ಗಳಾಗಿರ್ಬೋದು ರಿಮೂವ್ ಮಾಡ್ಕೊಂಡು ನೆಕ್ಸ್ಟ್ ಕಾಲಮ್ ಸ್ಟಾರ್ಟರ್ ಅನ್ನ ಹಾಕಿ ಅದ್ರ ಮೇಲೆ ನಾವು ಸ್ಟೆಪ್ ಕಾಲಮ್ ಗಳನ್ನ ಮಾಡ್ಕೋಬಹುದು. ಈ ಸ್ಟೆಪ್ ಕಾಲಮ್ ನ ಹೈಟ್ ಹೇಗೆ ಡಿಸೈಡ್ ಆಗುತ್ತೆ ಅಂದ್ರೆ ನಮಗೆ ಪ್ಲಿಂತ್ ಬೀಮ್ ರೋಡ್ ಲೆವೆಲ್ ಇಂದ ಪ್ಲಿಂತ್ ಬೀಮ್ ಎಷ್ಟು ಹೈಟ್ ಅಲ್ಲಿ ಬೇಕು ಇದರ ಆಧಾರದ ಮೇಲೆ ನಾವು ಸ್ಟೆಪ್ ಕಾಲಮ್ ಹೈಟ್ ಅನ್ನ ಡಿಸೈಡ್ ಮಾಡ್ಕೊಳ್ತೀವಿ. ರೋಡ್ ಲೆವೆಲ್ ನಿಂದ ಜಾಸ್ತಿ ಹೈಟ್ ಅಲ್ಲಿ ಪ್ಲಿಂತ್ ಬೀಮ್ ಬೇಕು ಅಂತ ಹೇಳಿದ್ರೆ ಸ್ಟೆಪ್ ಕಾಲಮ್ ಕೂಡ ಜಾಸ್ತಿ ಹೈಟ್ ಮಾಡಿ ಮಾಡ್ಕೊಳ್ತೀವಿ. ರೋಡ್ ಲೆವೆಲ್ ಇಂದ ಜಾಸ್ತಿ ಹೈಟ್ ಅಲ್ಲಿ ಪ್ಲಿಂತ್ ಬೀಮ್ ಬೇಡ ಅಂತ ಹೇಳಿದ್ರೆ ನಾವು ಸ್ಟೆಪ್ ಕಾಲಮ್ ಹೈಟ್ ಅನ್ನು ಕೂಡ ಕಡಿಮೆ ಮಾಡ್ಕೊಳ್ತೀವಿ. ಸ್ಟೆಪ್ ಕಾಲಮ್ಗೆ ಶಟರಿಂಗ್ ಮಾಡೋದಕ್ಕೆ ನಾವು ಬಾಕ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು. ಅದೇ ರೀತಿ ಸ್ಟೆಪ್ ಕಾಲಮ್ಗಳು ಕೂಡ ಎಲ್ಲಾ ಫೂಟಿಂಗ್ಗಳು ಒಂದೇ ಲೆವೆಲ್ ಇರಬೇಕಾಗುತ್ತೆ. ಇದನ್ನ ಚೆಕ್ ಮಾಡೋದಕ್ಕೆ ನಾವು ಡಂಪಿ ಲೆವೆಲ್ ಅನ್ನ ಯೂಸ್ ಮಾಡಬಹುದು ಅಥವಾ ಟ್ಯೂಬ್ ಲೆವೆಲ್ ಅನ್ನು ಕೂಡ ಇಲ್ಲಿ ಯೂಸ್ ಮಾಡ್ಕೋಬಹುದಾಗುತ್ತೆ. ಸ್ಟೆಪ್ ಕಾಲಮ್ ಮಾಡಿ ಆದ್ಮೇಲೆ ನಾವು ಡ್ಯಾಮ್ ಪ್ರೂಫ್ ಕೋರ್ಸ್ ಅನ್ನ ಮಾಡ್ತೀವಿ. ಈ ಡ್ಯಾಮ್ ಪ್ರೂಫ್ ಕೋರ್ಸ್ ಅನ್ನ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ
ಮಾಯಿಶ್ಚರ್ ಮೂವ್ಮೆಂಟ್ ಆಗೋದನ್ನ ತಡೆಗಟ್ಟಲು ನಾವು ಡ್ಯಾಮ್ ಪ್ರೂಫ್ ಕೋರ್ಸ್ ಅನ್ನ ಮಾಡ್ತೀವಿ. ಇದನ್ನ ಮಾಡೋದ್ರಿಂದ ಬಾಟಮ್ ಇಂದ ಮೇಲೆ ನೀರು ಪಾಸ್ ಆಗೋದಾಗಿರ್ಬೋದು ಅಥವಾ ಟಾಪ್ ಇಂದ ಕೆಳಗಡೆ ನೀರು ಪಾಸ್ ಆಗಿರ್ತಕ್ಕಂಥದ್ದಾಗಿರ್ಬೋದು, ಇದು ತಡೆಗಟ್ಟುತ್ತೆ. ನಂತರ ನಾವು ಪ್ಲಿಂತ್ ಬೀಮ್ಗೆ PCC ಅನ್ನ ಮಾಡಿ, ನಂತರ ಪ್ಲಿಂತ್ ಬೀಮ್ ರೈನ್ಫೋರ್ಸ್ಮೆಂಟ್ ವರ್ಕ್ ಅನ್ನ ಮಾಡಿ ಪ್ಲಿಂತ್ ಬೀಮ್ಗೆ ಕಾಂಕ್ರೀಟ್ ಅನ್ನ ಹಾಕ್ತಿವಿ. ಪ್ಲಿಂತ್ ಬೀಮ್ ಅಲ್ಲೂ ಕೂಡ ರೈನ್ಫೋರ್ಸ್ಮೆಂಟ್ ವರ್ಕ್ ಅನ್ನ ಮಾಡಬೇಕಾದ್ರೆ ಟಾಪ್ ಅಲ್ಲಿ ಬರ್ತಕ್ಕಂಥ ಎಕ್ಸ್ಟ್ರಾ ಬಾರ್ ಆಗಿರ್ಬೋದು, ಅದೇ ರೀತಿ ಬಾಟಮ್ ಅಲ್ಲಿ ಬರ್ತಕ್ಕಂಥ ಎಕ್ಸ್ಟ್ರಾ ಬಾರ್ ಆಗಿರ್ಬೋದು, ಮತ್ತೆ ಸ್ಟಿರಪ್ಸ್ ಅನ್ನ ಫೇಸಿಂಗ್ ಎಷ್ಟು ಪ್ರೊವೈಡ್ ಮಾಡಿದೀವಿ ಇವೆಲ್ಲವೂ ಕೂಡ ಡ್ರಾಯಿಂಗ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಇದನ್ನ ನೋಡ್ಕೊಂಡು ನಾವು ರೈನ್ಫೋರ್ಸ್ಮೆಂಟ್ ವರ್ಕ್ ಅನ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲೂ ಕೂಡ ನಾವು ಕವರ್ ಬ್ಲಾಕ್ಸ್ ಅನ್ನ ಯೂಸ್ ಮಾಡ್ಕೋಬೇಕು. ನಾರ್ಮಲ್ ಆಗಿ 20 to 25 mm ಕ್ಲಿಯರ್ ಕವರ್ ಅನ್ನ ನಾವು ಬಿಡಬೇಕಾಗುತ್ತೆ. ನಾವಿಲ್ಲಿ ಗಮನಿಸ್ತಾ ಇರ್ತಕ್ಕಂಥದ್ದು ಸ್ಟೆಪ್ಸ್ ಆಗಿರುತ್ತೆ. ಈ ಸ್ಟೆಪ್ಸ್ ಗಳು ಕೂಡ ಇಲ್ಲಿ ನಿಮಗೆ 3 ಸ್ಟೆಪ್ ಗಳು ಕಾಣ್ತಾ ಇದೆ. ಅಂದ್ರೆ ಒಂದ್ ಸ್ಟೆಪ್ ನ ಹೈಟ್ 6 ಇಂಚ್ ಅನ್ನ ನಾವು ಸ್ಟ್ಯಾಂಡರ್ಡ್ ಆಗಿ ಪ್ರೊವೈಡ್ ಮಾಡಿರ್ತೀವಿ. 6 ಇಂಚ್ 6 ಇಂಚ್ 6 ಇಂಚ್ ಸೇರಿ 1 feet 6 ಇಂಚ್ ಆಗುತ್ತೆ. ಅಂದ್ರೆ ಅರ್ಥ ನಾವು ಪ್ಲಿಂತ್ ಬೀಮ್ 1 feet 6 ಇಂಚ್ ಅನ್ನ ಗ್ರೌಂಡ್ ಲೆವೆಲ್ ಇಂದಾನೆ ಸ್ಟಾರ್ಟ್ ಮಾಡ್ಕೋಬಹುದು. ಎಕ್ಸಾಂಪಲ್ಗೆ ಕ್ಲೈಂಟ್ಗಳಿಗೆ ಏನಾದರೂ 5 ಸ್ಟೆಪ್ ಬೇಕು ಅಂತ ಹೇಳಿದ್ರೆ ನಾವು ಸ್ಟೆಪ್ ಕಾಲಮ್ನ ಇಲ್ಲೇ ಸ್ಟಾಪ್ ಮಾಡಿರ್ತೀವಿ. ಯಾಕೆ ಅಂತ ಹೇಳಿದ್ರೆ ಇದ್ರ ಮೇಲೆ ಪ್ಲಿಂತ್ ಬೀಮ್ 1 feet 6 ಇಂಚ್ ಬರೋದ್ರಿಂದ 3 ಸ್ಟೆಪ್ಗಳಿಗೆ ಅದು ಸರಿಯಾಗುತ್ತೆ. ಅದೇ ಅವರು 5 ಸ್ಟೆಪ್ ಬೇಕು ಅಂತ ಹೇಳಿದ್ರೆ ಸ್ಟೆಪ್ ಕಾಲಮ್ನ ನಾವು 1 feet ಮತ್ತೆ ಹೈಟ್ ಮಾಡ್ಕೋಬೇಕಾಗುತ್ತೆ. 1 feet ಹೈಟ್ ಅಂದ್ರೆ ಗ್ರೌಂಡ್ ಲೆವೆಲ್ ಇಂದ ಸ್ಟೆಪ್ ಕಾಲಮ್ನ 1 feet ಹೈಟ್ ಮಾಡ್ಕೊಂಡು ಅದ್ರ ಮೇಲೆ ನಾವು ಪ್ಲಿಂತ್ ಬೀಮ್ ಅನ್ನ ಮತ್ತೆ 1 feet 6 ಇಂಚ್ ಅನ್ನ ಮಾಡಿದ್ರೆ 3 ಸ್ಟೆಪ್ ಇರುತ್ತೆ. 1 feet ಹೈಟ್ ಮಾಡೋದ್ರಿಂದ ಮತ್ತೆ 2 ಸ್ಟೆಪ್ ಸಿಗುತ್ತೆ. 3 ಸ್ಟೆಪ್ ಪ್ಲಸ್ 2 ಸ್ಟೆಪ್ 5 ಸ್ಟೆಪ್ ನಮಗೆ ಕ್ಲಿಯರ್ ಆಗಿ ಸಿಗುತ್ತೆ. ಅಂದ್ರೆ ನಮಗೆ ಎಷ್ಟು ಸ್ಟೆಪ್ ಬೇಕೋ ಅದರ ಆಧಾರದ ಮೇಲೆ ನಾವು ಸ್ಟೆಪ್ ಕಾಲಮ್ ಹೈಟ್ ಅನ್ನ ಡಿಸೈಡ್ ಮಾಡ್ಕೊಳ್ತೀವಿ. ಅದೇ ರೀತಿ ಪ್ಲಿಂತ್ ಬೀಮ್ ಹೈಟ್ ಕೂಡ ಇದರ ಆಧಾರದ ಮೇಲೆ ಡಿಸೈಡ್ ಆಗುತ್ತೆ. ಪ್ಲಿಂತ್ ಬೀಮ್ ಮಾಡಿ ಆದ್ಮೇಲೆ ಡೋರ್ ಫ್ರೇಮ್ಗಳು ಅದ್ರ ಮೇಲೆ ಬರುತ್ತೆ. ಡೋರ್ ಫ್ರೇಮ್ ಅನ್ನ ನಾವು 7 feet ಹೈಟ್ ತನಕ ನಾರ್ಮಲ್ ಆಗಿ ಮಾಡ್ತೀವಿ. ಆಂಟಿ ಟರ್ಮಿಟ್ ಟ್ರೀಟ್ಮೆಂಟ್ ಅನ್ನು ಕೂಡ ನಾವಿಲ್ಲಿ ಮಾಡಬೇಕಾಗುತ್ತೆ. ಪ್ಲಿಂತ್ ಬೀಮ್ ಆದ್ಮೇಲೆ ನಾವು PCC ಅನ್ನ ಹಾಕ್ತಿವಿ. PCC ಅನ್ನ ಹಾಕುವುದಕ್ಕಿಂತ ಮುಂಚೆ ಆಂಟಿ ಟರ್ಮಿಟ್ ಟ್ರೀಟ್ಮೆಂಟ್ ಅನ್ನ ಮಾಡಿ ನಂತರ ನಾವು PCC ಅನ್ನ ಹಾಕಬೇಕಾಗುತ್ತೆ. ಡೋರ್ ಸ್ಟ್ಯಾಂಡರ್ಡ್ ಆಗಿ 7 feet ಹೈಟ್ ಅನ್ನ ಕೊಡ್ತೀವಿ. ಅದ್ರ ಮೇಲೆ ಲಿಂಟಲ್ ಅನ್ನ ನಾವು ಮಾಡ್ತೀವಿ. ಲಿಂಟಲ್ ಅನ್ನ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ ಮೇಲೆ ವಾಲ್ ಆಗಿರ್ಬೋದು ಅಥವಾ ಸ್ಲ್ಯಾಬ್ ಆಗಿರ್ಬೋದು ಯಾವುದೇ ಲೋಡ್ ಬಂದರೂ ಕೂಡ ನಾವು ಡೋರ್ಗೆ ಫ್ರೇಮ್ ಅನ್ನ ಯೂಸ್ ಮಾಡೋದ್ರಿಂದ ಡೈರೆಕ್ಟ್ ಆಗಿ ಲೋಡ್ ಅದ್ರ ಮೇಲೆ ಬೀಳದೇ ಇರಲಿ ಅಂದ್ಬಿಟ್ಟು ಲಿಂಟಲ್ ಅನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಈ ಲಿಂಟಲ್ಗಳು ಮೇಲೆ ಬರ್ತಕ್ಕಂಥ ಲೋಡ್ಗಳನ್ನ ಕಾಲಮ್ಗಳಿಗೆ ಅಥವಾ ವಾಲ್ಗೆ ಟ್ರಾನ್ಸ್ಫರ್ ಅನ್ನ ಮಾಡ್ತವೆ. ಲಿಂಟಲ್ ಹೈಟ್ ಅನ್ನ ನಾವು 6 ಇಂಚ್ ತನಕ ಪ್ರೊವೈಡ್ ಮಾಡಬಹುದಾಗುತ್ತೆ. ಮತ್ತೆ ಚಜ್ಜಾ ಏನಾದರೂ ಇದ್ರೆ ಚಜ್ಜಾ ರೈನ್ಫೋರ್ಸ್ಮೆಂಟ್ ಅನ್ನ ನಾವು ಲಿಂಟಲ್ಗೆ ಕನೆಕ್ಟ್ ಆಗಿ ಕೊಟ್ಟಿರ್ತೀವಿ. ಮತ್ತೆ ಚಜ್ಜಾದು ಸ್ಲೋಪ್ ಅನ್ನ ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ. ಈ ಸ್ಲೋಪ್ ಅನ್ನ ಪ್ರೊವೈಡ್ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ ಮೇಲಿಂದ ಮಳೆ ಬಂದಾಗ ವಾಟರ್ ಈಸಿಯಾಗಿ ಫ್ಲೋ ಆಗಲಿ ಅಂದ್ಬಿಟ್ಟು ನಾವು ಈ ರೀತಿ ಸ್ಲೋಪ್ ಅನ್ನ ಪ್ರೊವೈಡ್ ಮಾಡಿರ್ತೀವಿ. ಇದಕ್ಕೂ ನಾವು M20 ಗ್ರೇಡ್ ಕಾಂಕ್ರೀಟ್ ಅನ್ನ ಯೂಸ್ ಮಾಡ್ಕೋಬಹುದು. ನಂತರ ಲಿಂಟಲ್ ಮೇಲೆ ಬ್ಲಾಕ್ ವರ್ಕ್ ಅನ್ನ ಮಾಡ್ತೀವಿ. ಈ ಬ್ಲಾಕ್ ವರ್ಕ್ ಹೈಟ್ ಡಿಸೈಡ್ ಆಗೋದು ನಮ್ಮ ಬೀಮ್ ಎಷ್ಟು ಡೆಪ್ತ್ ಇದೆ ಅದರ ಆಧಾರದ ಮೇಲೆ ಆಗಿರುತ್ತೆ. ಎಕ್ಸಾಂಪಲ್ಗೆ 7 feet ಡೋರ್ ಫ್ರೇಮ್ ಆಗುತ್ತೆ. ಇನ್ನು 6 ಇಂಚ್ ಲಿಂಟಲ್ ಬರುತ್ತೆ. 7 feet 6 ಇಂಚ್ ಆಗುತ್ತೆ. ಫ್ಲೋರ್ ಟು ಫ್ಲೋರ್ ಹೈಟ್ 10 feet ಡಿಸೈಡ್ ಮಾಡಿದ್ವಿ ಅನ್ಕೊಳ್ಳೋಣ. 7 feet ಡೋರ್ ಬರುತ್ತೆ. 6 ಇಂಚ್ ಲಿಂಟಲ್ ಆಗುತ್ತೆ. 7 feet 6 ಇಂಚ್ ಆಯ್ತು. ಅದೇ ರೀತಿ ಸ್ಲ್ಯಾಬ್ 6 ಇಂಚ್ ಅನ್ನ ಕೊಟ್ಟಿರ್ತೀವಿ. 7 feet 6 ಇಂಚ್ ಪ್ಲಸ್ 6 ಇಂಚ್ 8 feet ಆಗುತ್ತೆ. ಇನ್ನು 2 feet ಗ್ಯಾಪ್ ಇಲ್ಲಿ ಉಳಿಯುತ್ತೆ. ಆದರೆ 2 feetಗೂ ಕೂಡ ಬ್ಲಾಕ್ ವರ್ಕ್ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಬೀಮ್ಗಳು ನಮಗೆ ಸ್ಲ್ಯಾಬ್ ಅಲ್ಲಿ ಇನ್ಕ್ಲೂಡ್ ಆಗಿ ಕೆಳಗಡೆ ಪ್ರೊಜೆಕ್ಷನ್ ಆಗಿರುತ್ತೆ. ಎಕ್ಸಾಂಪಲ್ಗೆ ಬೀಮ್ 1 feet 6 ಇಂಚ್ ಇದ್ರೆ 6 ಇಂಚ್ ಸ್ಲ್ಯಾಬ್ ಅಲ್ಲಿ ಇರುತ್ತೆ. ಇನ್ನು 1 feet ಕೆಳಗಡೆ ಪ್ರೊಜೆಕ್ಷನ್ ಆಗಿರುತ್ತೆ. ಡೋರ್ ಪ್ಲಸ್ ಲಿಂಟಲ್ 7 feet 6 ಇಂಚ್ ಆಯ್ತು. ಸ್ಲ್ಯಾಬ್ 6 ಇಂಚ್ ಆಯ್ತು. ಇನ್ನು 1 feet ಕೆಳಗಡೆಗೆ ಬೀಮ್ ಪ್ರೊಜೆಕ್ಷನ್ ಆಗಿದ್ರೆ 9 feet ಆಗುತ್ತೆ. ಇನ್ನು 1 feet ಇಲ್ಲಿ ಗ್ಯಾಪ್ ಉಳಿಯುತ್ತೆ. ಆ 1 feet ಗ್ಯಾಪ್ಗೆ ನಾವು ಬ್ಲಾಕ್ ವರ್ಕ್ ಅನ್ನ ಮಾಡ್ಕೋಬೇಕಾಗುತ್ತೆ. ನಂತರ ಸ್ಲ್ಯಾಬ್ ಶಟರಿಂಗ್ ವರ್ಕ್ ಅನ್ನ ಮಾಡ್ತೀವಿ. ಶಟರಿಂಗ್ ವರ್ಕ್ ಅನ್ನ ಮಾಡಬೇಕಾದ್ರೆ ಲೆವೆಲ್ ಅನ್ನ ಚೆಕ್ ಮಾಡ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಸ್ಲ್ಯಾಬ್ ಶಟರಿಂಗ್ ವರ್ಕ್ ಅನ್ನ ಮಾಡಿ ಆದ್ಮೇಲೆ ಚೆಕ್ಕಿಂಗ್ ಅನ್ನ ನಾವು ಎಷ್ಟು ಜಾಸ್ತಿ ಮಾಡ್ತೀವಿ ಅಷ್ಟೇ ಮೆಟೀರಿಯಲ್ ಸೇವ್ ಆಗುತ್ತೆ. ಹಾಗೇನೆ ಲೇಬರ್ದು ಟೈಮ್ ಕೂಡ ಸೇವ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಒಂದೇ ಲೆವೆಲ್ ಮಾಡಿಲ್ಲ ಅಂದ್ರೆ ಸೀಲಿಂಗ್ ಅಲ್ಲಿ ಪ್ಲಾಸ್ಟಿಂಗ್ ಮಾಡಬೇಕಾದ್ರೆ ಒಂದ್ ಕಡೆ ಜಾಸ್ತಿ ಪ್ಲಾಸ್ಟಿಂಗ್ ಬರ್ಬಹುದು, ಇನ್ನೊಂದ್ ಕಡೆ ಕಡಿಮೆ ಪ್ಲಾಸ್ಟಿಂಗ್ ಬರ್ಬಹುದು. ಅದೇ ನಾವು ಒಂದೇ ಲೆವೆಲ್ಗೆ ಮಾಡಿದ್ರೆ ಒಂದೇ ಲೆವೆಲ್ ಅಲ್ಲಿ ಪ್ಲಾಸ್ಟಿಂಗ್ ಬರುತ್ತೆ. ಆಗ ಮೆಟೀರಿಯಲ್ ಕೂಡ ಜಾಸ್ತಿ ವೇಸ್ಟೇಜ್ ಆಗಲ್ಲ, ಲೇಬರ್ದು ಟೈಮ್ ಕೂಡ ಜಾಸ್ತಿ ವೇಸ್ಟೇಜ್ ಆಗಲ್ಲ. ಹಾಗಾಗಿ ಶಟರಿಂಗ್ ಮಾಡೋ ಟೈಮ್ ನಲ್ಲೇ ನಾವು ಒಂದೇ ಲೆವೆಲ್ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ಶಟರಿಂಗ್ ವರ್ಕ್ ಅನ್ನ ಮಾಡ್ಕೋಬೇಕಾಗುತ್ತೆ. ಶಟರಿಂಗ್ ವರ್ಕ್ ಆದ್ಮೇಲೆ ನಾವು ರೈನ್ಫೋರ್ಸ್ಮೆಂಟ್ ವರ್ಕ್ ಅನ್ನ ಮಾಡ್ತೀವಿ. ಇಲ್ಲೂ ಕೂಡ ಸಂಕನ್ ಏರಿಯಾ ಎಲ್ಲಾದ್ರೂ ಪ್ರೊವೈಡ್ ಮಾಡಿದಾರ ಅಂತ ಚೆಕ್ ಮಾಡ್ಕೋಬೇಕು. ನಾರ್ಮಲ್ ಆಗಿ ಬಾತ್ರೂಮ್ ಅಲ್ಲಿ ನಾವು ಸಂಕನ್ನ ಪ್ರೊವೈಡ್ ಮಾಡಿರ್ತೀವಿ. ಎಷ್ಟು ಡೆಪ್ತ್ ಅನ್ನ ಪ್ರೊವೈಡ್ ಮಾಡಿದ್ವಿ, ಹಾಗೇನೆ ಅಲ್ಲಿ ಯಾವ ರೈನ್ಫೋರ್ಸ್ಮೆಂಟ್ ಅನ್ನ ಕೊಟ್ಟಿದೀವಿ, 1A ಸ್ಲ್ಯಾಬ್ ಆಗಿದೆಯಾ ಅಥವಾ 2A ಸ್ಲ್ಯಾಬ್ ಆಗಿದೆಯಾ. ಅದೇ ರೀತಿ ಶಾರ್ಟರ್ ಸ್ಪ್ಯಾನ್ ಅಲ್ಲಿ ನಾವು ಮೈನ್ ಬಾರ್ ಅನ್ನ ಕೊಡಬೇಕಾಗುತ್ತೆ. ಲಾಂಗರ್ ಸ್ಪ್ಯಾನ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಬಾರ್ ಅನ್ನ ಕೊಡಬೇಕಾಗುತ್ತೆ. ಮತ್ತೆ ಬೀಮ್ ಅಲ್ಲಿ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಎಲ್ಲಿ ಕೊಟ್ಟಿದ್ದಾರೆ, ಅದೇ ರೀತಿ ಕ್ಯಾಂಟಿಲಿವರ್ ಬೀಮ್ ಅನ್ನ ಎಲ್ಲಿ ಕೊಟ್ಟಿದ್ದಾರೆ, ಇವೆಲ್ಲವನ್ನು ಕೂಡ ಡ್ರಾಯಿಂಗ್ ಅಲ್ಲಿ ಚೆಕ್ ಮಾಡಿಕೊಂಡು ರೈನ್ಫೋರ್ಸ್ಮೆಂಟ್ ವರ್ಕ್ ಅನ್ನ ಮಾಡಿ ನಾವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ನಂತರ ಕಾಂಕ್ರೀಟ್ ಅನ್ನು ನಾವು M20 ಗ್ರೇಡ್ ಕಾಂಕ್ರೀಟ್ ಅನ್ನು ಯೂಸ್ ಮಾಡಬಹುದು ಅಥವಾ M25 ಅನ್ನು ಕೂಡ ನಾವಿಲ್ಲಿ ಯೂಸ್ ಮಾಡಬಹುದಾಗುತ್ತೆ. RMC ಅಥವಾ ಮ್ಯಾನುವಲ್ ಮಿಕ್ಸಿಂಗ್ ಎರಡು ಮೆಥಡ್ ಅಲ್ಲೂ ಕೂಡ ನಾವು ಕಾಂಕ್ರೀಟ್ ಅನ್ನು ಹಾಕಬಹುದು. ಆದ್ರೆ ಮ್ಯಾನುವಲ್ ಮಿಕ್ಸಿಂಗ್ ಅನ್ನ ಮಾಡಬೇಕಾದ್ರೆ M20 ಅಥವಾ M25 ಮಿಕ್ಸಿಂಗ್ ರೇಷಿಯೋ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಸ್ಲ್ಯಾಬ್ಗೆ ಕಾಂಕ್ರೀಟ್ ಅನ್ನ ಮಾಡಿ ಆದ್ಮೇಲೆ 14 to 21 ಡೇಸ್ ಒಳಗಡೆ ನಾವು ಡಿ ಶಟರಿಂಗ್ ಅನ್ನ ಮಾಡ್ಕೋಬಹುದಾಗುತ್ತೆ. ನಂತರ ಮತ್ತೆ ನಾವು ಬ್ಲಾಕ್ ವರ್ಕ್ ಅನ್ನ ಮಾಡ್ತೀವಿ.
ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು ನಿಮಗೆ ಗ್ರೌಂಡ್ ಫ್ಲೋರ್ದಾಗಿರುತ್ತೆ. ಹಾಗೇನೆ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಿರ್ತಕ್ಕಂಥದ್ದು ಫಸ್ಟ್ ಫ್ಲೋರ್ ಆಗಿರುತ್ತೆ. ಸಿಲ್ ಅಂತ ಹೇಳಿದ್ರೆ ವಿಂಡೋದು ಬಾಟಮ್ ಲೆವೆಲ್ಗೆ ನಾವು ಸಿಲ್ ಅಂತ ಕರಿತೀವಿ. ಇಲ್ಲಿ ಏನಾದ್ರು ಡಿಸೈನ್ ಅನ್ನು ನಾವು ಕೊಡೋದಾದ್ರೆ ಸಿಲ್ ಲೆವೆಲ್ ಅಲ್ಲಿ ಡಿಸೈನ್ ಅನ್ನ ಕೊಡಬಹುದು. ಅದ್ರ ಮೇಲೆ ನಾವು ವಿಂಡೋ ಫ್ರೇಮ್ ಗಳನ್ನ ಫಿಕ್ಸ್ ಮಾಡ್ತೀವಿ. ರಿವೀಲ್ ಅಂತ ಹೇಳಿದ್ರೆ ವಿಂಡೋ ಬಾರ್ಡರ್ ಅಲ್ಲಿ ಚೆನ್ನಾಗಿ ಕಾಣೋದಕ್ಕೆ ಡಿಸೈನ್ ಅನ್ನ ಪ್ರೊವೈಡ್ ಮಾಡಿರ್ತೀವಿ, ಅದಕ್ಕೆ ನಾವು ರಿವೀಲ್ ಅಂತ ಕರಿತೀವಿ. ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದಾಗೆ ಡೋರ್ ಮತ್ತೆ ವಿಂಡೋ ಮೇಲೆ ನಾವು ಲಿಂಟಲ್ ಅನ್ನ ಕೊಡ್ತೀವಿ. ಅದೇ ರೀತಿ ಇಲ್ಲಿ ಡೋರ್ ಅಲ್ಲಿ ತೋರಿಸಿದ್ವಿ, ಅದೇ ರೀತಿ ಇಲ್ಲಿ ವಿಂಡೋ ಮೇಲೂ ಕೂಡ ಲಿಂಟಲ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಹಾಗೆ ಇದಕ್ಕೆ ಛಜ್ಜವನ್ನು ಕೂಡ ಪ್ರೊವೈಡ್ ಮಾಡಿರ್ತೀವಿ. ಮೇಲಿಂದ ಬರ್ತಕ್ಕಂಥ ನೀರು ಫ್ಲೋ ಆಗೋದಕ್ಕೆ ನಾವು ಛಜ್ಜವನ್ನ ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಇಲ್ಲಿ ಬ್ಲಾಕ್ ವರ್ಕ್ ಎಷ್ಟು ಬರುತ್ತೆ ಅಂತ ನೋಡೋದಾದ್ರೆ 3 ಫೀಟ್ ಸಿಲ್ ಲೆವೆಲ್ ಕೊಟ್ಟಿದ್ರೆ ಪ್ಲಸ್ 4 ಫೀಟ್ ವಿಂಡೋ ಹೈಟ್ ನಾರ್ಮಲ್ ಆಗಿ ಬರುತ್ತೆ. 4 + 3 7 ಫೀಟ್ ಆಗುತ್ತೆ. ಪ್ಲಸ್ 6 ಇಂಚ್ ಲಿಂಟಲ್ ಬರುತ್ತೆ. 7 ಫೀಟ್ 6 ಇಂಚ್ ಆಗುತ್ತೆ. ಅದೇ ರೀತಿ ಬೀಮ್ 1 ಫೀಟ್ 6 ಇಂಚ್ ಅನ್ನ ಕೊಟ್ಟಿದ್ರೆ 9 ಫೀಟ್ ಆಗುತ್ತೆ. ಮತ್ತೆ 1 ಫೀಟ್ ಬ್ಲಾಕ್ ವರ್ಕ್ ಇಲ್ಲಿ ಬರುತ್ತೆ. ಫ್ರೀಜ್ ಅಂತ ಹೇಳಿದ್ರೆ ನಮ್ಮ ಬಿಲ್ಡಿಂಗ್ ನ ಐಸ್ಥೆಟಿಕ್ ಅಪಿರಿಯನ್ಸ್ ಚೆನ್ನಾಗಿ ಕಾಣೋದಕ್ಕೆ ನಾವು ಡಿಸೈನ್ ಅನ್ನ ಮಾಡ್ತೀವಿ. ಆ ಡಿಸೈನ್ ಅನ್ನ ನಾವು ಈ ಏರಿಯಾದಲ್ಲಿ ಮಾಡ್ಕೋಬಹುದು, ಅದಕ್ಕೆ ನಾವು ಫ್ರೀಜ್ ಅಂತ ಕರಿತೀವಿ. ಅದೇ ರೀತಿ ಕಾರ್ನಿಸ್ ಅನ್ನು ಕೂಡ ನಾವು ಬಿಲ್ಡಿಂಗ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಇದು ನಮಗೆ ಎಕ್ಸ್ಟರ್ನಲ್ ಸರ್ಫೇಸ್ ಅಲ್ಲಿ ಕಾಣೋದಕ್ಕೆ ಸಿಗುತ್ತೆ. ಇದು ಕೂಡ ಬಿಲ್ಡಿಂಗ್ ನ ಐಸ್ಥೆಟಿಕ್ ಅಪಿರಿಯನ್ಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಕೊಟ್ಟಿರ್ತೀವಿ. ಅದೇ ರೀತಿ ಬ್ಲಾಕಿಂಗ್ ಕೋರ್ಸ್ ಕೂಡ ಅದೇ ಉದ್ದೇಶಕ್ಕೆ ನಾವಿಲ್ಲಿ ಕೊಡ್ತೀವಿ. ಮತ್ತೆ ನಾವು ಶಟರಿಂಗ್ ಅನ್ನ ಮಾಡಿ ರೆನ್ಫೋರ್ಸ್ಮೆಂಟ್ ಅನ್ನ ಮಾಡಿ RCC ಸ್ಲಾಬ್ ಗೆ ಕಾಂಕ್ರೀಟ್ ಅನ್ನ ಹಾಕಬಹುದು. ಅದ್ರ ಮೇಲೆ ಟೆರೇಸ್ ಫ್ಲೋರಿಂಗ್ ಬರುತ್ತೆ. ಮತ್ತೆ ಟೆರೇಸ್ ಅಲ್ಲಿ ನಾವು ಪ್ಯಾರಾಪೆಟ್ ವಾಲ್ ಅನ್ನು ಕೂಡ ಸ್ಲಾಬ್ ಮೇಲೆ ಮಾಡ್ತೀವಿ. ಪ್ಯಾರಾಪೆಟ್ ವಾಲ್ ಅನ್ನು ನಾವು 3 ಫೀಟ್ 6 ಇಂಚ್ ಅಥವಾ 4 ಫೀಟ್ ಹೈಟ್ ತನಕ ಮಾಡ್ಕೋಬಹುದು. ಅದ್ರ ಮೇಲೆ ನಾವು ಕೋಪಿಂಗ್ ಅಂತ ಪ್ರೊವೈಡ್ ಮಾಡ್ತೀವಿ. ಇದನ್ನ 2 ಇಂಚ್ ಅಥವಾ 4 ಇಂಚ್ ಥಿಕ್ನೆಸ್ ತನಕ ಹಾಕಬಹುದು. ಪ್ಯಾರಾಪೆಟ್ ವಾಲ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ನಾವು ಕೋಪಿಂಗ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಅದೇ ರೀತಿ ಕೋಪಿಂಗ್ ಅನ್ನ ಸ್ಲೋಪ್ ಆಗಿ ಪ್ರೊವೈಡ್ ಮಾಡಬೇಕಾಗುತ್ತೆ. ಮಳೆ ನೀರು ಬಂದಾಗ ಸ್ಲೋಪ್ ಆಗಿ ಅದು ಹೋಗೋದಕ್ಕೆ ಕೋಪಿಂಗ್ ಅನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಥ್ರೋಟಿಂಗ್ ಅಂತ ಇದಕ್ಕೆ ಕರಿತೀವಿ. ಇದನ್ನ ಕೂಡ ಉದ್ದೇಶ ಏನು ಅಂತ ಹೇಳಿದ್ರೆ ಕೋಪಿಂಗ್ ಮೇಲೆ ಮಳೆ ನೀರು ಬಂದಾಗ ಮತ್ತೆ ಅದು ಕೆಳಗಡೆ ಬಂದು ಪ್ಯಾರಾಪೆಟ್ ವಾಲ್ಗೆ ಹೋಗದೆ ಇರೋದಕ್ಕೆ ನಾವು ಥ್ರೋಟಿಂಗ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಇಲ್ಲಿ ಸ್ಟ್ರಿಂಗ್ ಕೋರ್ಸ್ ಅಂತ ಪ್ರೊವೈಡ್ ಮಾಡಿದೀವಿ. ಇದು ಕೂಡ ಸ್ಲ್ಯಾಬ್ ಅಲ್ಲಿ ನಾವು ಪ್ರೊಜೆಕ್ಷನ್ ಮಾಡಿಕೊಂಡು ಡಿಸೈನ್ ಪರ್ಪಸ್ಗೆ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಐಸ್ಥೆಟಿಕ್ ಅಪಿರಿಯನ್ಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ನಾವು ಈ ಡಿಸೈನ್ ಅನ್ನ ಇಲ್ಲಿ ಮಾಡ್ಕೋಬಹುದು. ಕಾರ್ಬೆಲ್ ಅಂದ್ರೆ ಇಂಟರ್ನಲ್ ಸರ್ಫೇಸ್ ಅಲ್ಲಿ ಬರ್ತಕ್ಕಂಥ ಡಿಸೈನ್ ಆಗಿರುತ್ತೆ. ಇದು ಒಳಗಡೆ ಫೇಸ್ ಅಲ್ಲಿ ನಮಗೆ ಕಾಣುತ್ತೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ವೀಕ್ಷಕರೇ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ನಿಮಗೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಅಲ್ಲೂ ಕೂಡ ತಿಳಿಸಬಹುದು. ಡಿಸೈನ್ ಪ್ಲಸ್ ಕನ್ಸ್ಟ್ರಕ್ಷನ್ ಅನ್ನ ಮೈಸೂರು ಅಥವಾ ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.